ॐ शन्नो मित्रः शं वरुणः शन्नो भवद्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಸ್ಥಿರವಾಸರ ಅಥವಾ ಮಂದವಾಸರ ಅಧಿಕ ಜ್ಯೇಷ್ಠ ಮಾಸದ ಶುದ್ಧ ಚತುರ್ದಶಿ ಮೇ ತಿಂಗಳ 30ನೇ ತಾರೀಕು 2026ನೇ ಇಸ್ವಿ. ಇಂತಹ ಶ್ರೇಷ್ಠವಾದ ಶನಿವಾರದ ಮುಸ್ಸಂಜೆಯಲ್ಲಿ ಶ್ರೀರಾಮ ರಕ್ಷಾ ಸ್ತೋತ್ರಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ರಾಮರಕ್ಷಾ ಸ್ತೋತ್ರಂ. ಶ್ರೀ ಗಣೇಶಾಯ ನಮಃ. ಓಂ ಅಸ್ಯ ಶ್ರೀರಾಮರಕ್ಷಾ ಸ್ತೋತ್ರ ಮಂತ್ರಸ್ಯ ಬುಧಕೌಶಿಕ ಋಷಿಃ ಅನುಷ್ಠುಪ್ ಶ್ರೀ ಸೀತಾರಾಮಚಂದ್ರೋ ದೇವತಾ ಸೀತಾ ಶಕ್ತಿ ಶ್ರೀಮದ್ ಹನುಮಾನ್ ಕೀಲಕಂ ಶ್ರೀರಾಮಚಂದ್ರ ಪ್ರೀತ್ಯರ್ಥೆ ರಾಮರಕ್ಷಾ ಸ್ತೋತ್ರ ಜಪೆ ವಿನಿಯೋಗ. ಧ್ಯಾನಂ ಧ್ಯಾಯೇದಾಜಾನುಬಾಹುಂ ಧೃತಶರಧನುಷಂ ಬದ್ಧ ಪದ್ಮಾಸನಸ್ಥಂ ಪೀತಂ ವಾಸೋವಸಾನಂ ನವಕಮಲದಲ ಸ್ಪರ್ಧಿನೇತ್ರಂ ಪ್ರಸನ್ನಂ ವಾಮಾಂಕಾರೂಢ ಸೀತಾಮುಖಕಮಲಮಿಲಲ್ಲೋಚನಂ ನೀರದಾಭಂ ನಾನಾಲಂಕಾರದೀಪ್ತಂ ದಧತಮುರುಜಟಾಮಂಡಲಂ ರಾಮಚಂದ್ರಂ. ಚರಿತಂ ರಘುನಾಥಸ್ಯ ಶತಕೋಟಿಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಧ್ಯಾತ್ವಾ ನೀಲೋತ್ಪಲಶ್ಯಾಮಂ ರಾಮಂ ರಾಜೀವಲೋಚನಂ ಜಾನಕೀ ಲಕ್ಷ್ಮಣೋಪೇತಂ ಜಟಾಮುಕುಟಮಂಡಿತಂ ಸಾಸಿತೋ ನಧನುರ್ಬಾಣ ಪಾಣಿಂ ನಕ್ತಂಚರಾಂತಕಂ ಸ್ವಲೀಲಯಾ ಜಗತ್ರಾತುಂ ಆವಿರ್ಭೂತಮಜಂ ವಿಭುಂ ರಾಮ ರಕ್ಷಾಂ ಪಠೇತ್ ಪ್ರಾಜ್ಞಃ ಪಾಪಘ್ನೀಂ ಸರ್ವಕಾಮದಾ ಶಿರೋ ಮೇ ರಾಘವಃ ಪಾತು
भालं दशरथात्मजः कौसल्येयो दृशौ पातु विश्वामित्रप्रियश्रुती घ्राणं पातु मखत्राता मुखं सौमित्रिवत्सलः जिह्वां विद्यानिधिः पातु कण्ठं भरतवन्दितः स्कन्धौ दिव्यायुधः पातु भुजौ भग्नेशकार्मुकः करौ सीतापतिः पातु हृदयं जामदग्न्यजित् मध्यं पातु खरध्वंसी नाभिं जाम्बवदाश्रयः सुग्रीवेशः कटी पातु सक्षिणे हनुमत्प्रभुः ऊरू रघोत्तमः पातु रक्षः कुलविनाशकृत् जानुनी सेतुकृत् पातु जङ्घे दशमुखान्तकः पादौ विभीषणः श्रीधः पातु रामोऽखिलं वपुः एतां रामबलोपेतां रक्षाम्यस्तु कृती पठेत् सचिरायुः सुखी पुत्री विजयी विनयी भवेत्। ओम शांति शांति शांतिः। हरिः ओम श्री गुरुभ्यो नमः। हरिः ओम 2 ನಿಮಿಷ ನಾಮ ಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ ಶ್ರೀರಾಮ ತಾರಕ ಮಂತ್ರದ ಜಪ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಅಯೋಧ್ಯಾಪತಿ ಶ್ರೀರಾಮಚಂದ್ರ ಮಹಾರಾಜ ಕಿ ಜಯ. ಒಂದು ಹನುಮಂತನ ಭಜನೆ. ದಿವ್ಯವಾದ ಈ ಶನಿವಾರದ ಮುಸ್ಸಂಜೆಯಲ್ಲಿ ಆಂಜನೇಯನ ಕುರಿತಾಗಿರುವಂತಹ ಒಂದು ದಿವ್ಯವಾದ ಭಜನೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ.
ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ವಾಯುಪುತ್ರ ಸುಚರಿತ್ರ ಭಾವವಿರಂಜಿನಿ ಸುಪವಿತ್ರ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ಸುಗ್ರೀವ ಸಚಿವತ ರಾಮದೂತ ಶರಧೆ ಲಂಘಿಸಿದ ಬಲವಂತ ಜನನಿಗೆ ಉಂಗುರವಿತ್ತ ನಿಜ ಭಕ್ತ ರಾವಣ ವಿರೋಧಿ ಸರ್ವಶಕ್ತ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ರಾಮನಾಮವನು ಪಾನಗೈವ ರಾಮಚರಣವ ಸೇವೆಗೈವ ರಾಮಾಯಣ ಕಥೆ ಶ್ರವಣಿಸುವ ಭಕ್ತ ಜನಕ್ಕೆ ಸುಖ ಕರುಣಿಸುವ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ಭಾಸುರ ತೇಜನೆ ಹನುಮಂತ ಕ್ಲೇಶ ಹರಿಸೋ ಪ್ರಭು ಗುಣವಂತ ದಾಸಗೆ ಶರಣುತ ಹನುಮಂತ ದಾಸ ಕೇಶವನುತ ಗುಣವಂತ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ವಾಯುಪುತ್ರ ಸುಚರಿತ್ರ ಭಾವವಿರಂಜಿನಿ ಸುಪವಿತ್ರ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ಶ್ರೀರಾಮಚಂದ್ರನ ಸದ್ಭಕ್ತ ಶ್ರೀರಾಮಚಂದ್ರನ ಸದ್ಭಕ್ತ ಆಂಜನೇಯ ವರದ ಗೋವಿಂದ ಗೋವಿಂದ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ
जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ಶ್ರೀಮದ್ಭಗವದ್ಗೀತೆಯ ಸಪ್ತದಶೋಧ್ಯಾಯ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಸಪ್ತದಶೋಧ್ಯಾಯಃ ಶ್ರದ್ಧಾತ್ರಯ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ ಓಂ ತತ್ಸದಿತಿ ನಿರ್ದೇಶಃ ಬ್ರಹ್ಮಣಸ್ತ್ರಿವಿಧಃ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ. ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನ ತಪಃ ಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ. ಸತತಂ ಬ್ರಹ್ಮವಾದಿನಾಂ ತದಿತ್ಯನಭಿಸಂಧಾಯ ಫಲಂ ಯಜ್ಞತಪಃ ಕ್ರಿಯಾಃ ದಾನ ಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. हरिः ओम्. सृष्टि के आदिकाल से ओम तत्सत ये तीन शब्द पर ब्रह्म को सूचित करने के लिए प्रयुक्त किए जाते रहे हैं. ये तीनों सांकेतिक अभिव्यक्तियां ब्राह्मणों द्वारा वैदिक मंत्रों का उच्चारण करते समय तथा ब्रह्म को संतुष्ट करने के लिए यज्ञों के समय प्रयुक्त होती थी. From the beginning of creation, the three syllables Om Tat Sat have been used to indicate the supreme absolute truth, Brahman. They were uttered by Brahmanas while chanting Vedic hymns and during sacrifices for the satisfaction of the Supreme. ಓಂ ತತ್ಸತ್ ಎಂದು ಬ್ರಹ್ಮಕ್ಕೆ ಮೂರು ಬಗೆಯ ಹೆಸರು ಉಂಟೆಂದು ಬಲ್ಲವರು ಹೇಳುತ್ತಾರೆ. ಪೂರ್ವದಲ್ಲಿ ಬ್ರಾಹ್ಮಣರು, ವೇದಗಳು, ಯಜ್ಞಗಳು ಅದರಿಂದಲೇ ನಿರ್ಮಿತವಾಗಿವೆ. ತಸ್ಮಾತ್ ಓಂ ಇತಿ ಉದಾಹೃತ್ಯ ಯಜ್ಞದಾನ ತಪಃ ಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ब्रह्मवादिनां. अतएव योगी जन ब्रह्म की प्राप्ति के लिए शास्त्रीय विधि के अनुसार यज्ञ, दान तथा तप की समस्त क्रियाओं का शुभारंभ सदैव ओम से करते हैं.
Thus, the transcendentalists undertake sacrifices, charities, and penances, beginning always with Om to attain the supreme. Om Tad Vishnu Paramam Padam. विष्णु के चरण कमल परम भक्ति के आश्रय हैं। भगवान के लिए संपन्न हर एक क्रिया सारे कार्य क्षेत्र की सिद्धि निश्चित कर देती है। ಆದ್ದರಿಂದ ಬ್ರಹ್ಮವಾದಿಗಳು ಮಾಡುವ ಯಜ್ಞ ದಾನ ತಪಸ್ಸುಗಳೆಂಬ ವಿಧ್ಯುಕ್ತ ಕರ್ಮಗಳು ಯಾವಾಗಲೂ ಓಂ ಎಂದು ಹೇಳುವ ಬಳಿಕವೇ ಪ್ರಾರಂಭವಾಗುತ್ತವೆ. ತದಿತ್ಯನಭಿಸಂದಾಯ ಫಲಂ ಯಜ್ಞ ತಪಃ ಕ್ರಿಯಾ दान क्रियाश्च विविधा क्रियन्ते मोक्षकांक्षिभिः। मनुष्य को चाहिए कि कर्मफल की इच्छा किए बिना कर्मफल की इच्छा किए बिना विविध प्रकार के यज्ञ तप तथा दान को तत् शब्द कहकर संपन्न करे। ऐसे दिव्य क्रियाओं का उद्देश्य भवबंधन से मुक्त होना है। Without desiring fruitive results, one should perform various kinds of sacrifice, penance, and charity with the word Tat. The purpose of such transcendental activities is to get free from material entanglement. आध्यात्मिक पद तक उठने के लिए मनुष्य को चाहिए कि किसी लाभ के निर्मित कर्म न करे। सारे कार्य भगवान के परम धाम वापस जाने के उद्देश्य से किए जाए, जो चरम उपलब्धि है। ತತ್ ಎಂಬ ನಾಮವನ್ನು ಹೇಳಿ ಫಲವನ್ನು ಬಯಸದೆಯೇ ಯಜ್ಞದಾನ ತಪಸ್ಸಿನ ಕರ್ಮಗಳನ್ನು ಮುಮುಕ್ಷುಗಳು ಮಾಡುವರು. ಎಷ್ಟು ಸುಂದರವಾಗಿದೆ ಈ ಶ್ಲೋಕಗಳು ನೋಡಿ. ಪ್ರಣವೋಪಾಸನೆ, ತತ್ ಉಪಾಸನೆ ಮತ್ತು ಸತ್ ಉಪಾಸನೆ. ಓಂ ತತ್ ಸತ್ ಇತಿ ನಿರ್ದೇಶ. ಓಂ ತತ್ಸತ್ ಎಂಬುದಾಗಿ 3 ಬಗೆಯ ಹೆಸರುಗಳು ಸಚ್ಚಿದಾನಂದ ಘನ ಪರಬ್ರಹ್ಮನಿಗೆ ಹೇಳಲ್ಪಟ್ಟಿವೆ. ಆ ಮೂಲಕ ಸೃಷ್ಟಿಯ ಆದಿಕಾಲದಲ್ಲಿ ಬ್ರಾಹ್ಮಣ, ವೇದ ಮತ್ತು ಯಜ್ಞಾದಿಗಳು ರಚಿಸಲ್ಪಟ್ಟಿವೆ. ಅದುದರಿಂದ ವೇದ ಘೋಷ ಮಾಡುವ ಶ್ರೇಷ್ಠ ಪುರುಷರ ಶಾಸ್ತ್ರೋಕ್ತ ವಿಧಿಯಿಂದ ನಿಯಮಿತವಾದ ಯಜ್ಞ ದಾನ ಮತ್ತು ತಪಸ್ಸಾದಿ ಕ್ರಿಯೆಗಳೆಲ್ಲ ಯಾವಾಗಲೂ ಓಂ ಎಂಬ ಪರಮಾತ್ಮನ ನಾಮವನ್ನು ಉಚ್ಚರಿಸಿಯೇ ಪ್ರಾರಂಭವಾಗುತ್ತವೆ. ತತ್ ಅರ್ಥಾತ್ ತತ್ ಎಂಬ ನಾಮದಿಂದ ಹೇಳಲ್ಪಡುವ ಪರಮಾತ್ಮನದೇ ಈ ಸರ್ವಸ್ವವು ಎಂದು ಭಾವಿಸಿಕೊಂಡು ಫಲವನ್ನು ಬಯಸದೆ ನಾನಾ ರೀತಿಯ ಯಜ್ಞ ತಪಸ್ಸಾದಿ ಕ್ರಿಯೆಗಳು ಮತ್ತು ದಾನರೂಪಿ ಕ್ರಿಯೆಗಳು ಮೋಕ್ಷವನ್ನು ಬಯಸುವವರಿಂದ ಮಾಡಲ್ಪಡುತ್ತವೆ. ಓಂ ಮತ್ತು ತತ್ ಈ ಎರಡರ ಉಪಾಸನೆಯನ್ನು ನೋಡಿದ್ದೇವೆ. ಒಮ್ಮೆ ಮನನ ಮಾಡಿಬಿಡೋಣ. ಓಂ ತತ್ ಈ ಎರಡರ ಉಪಾಸನೆಯ ವಿಧಾನವನ್ನು ಮನನ ಮಾಡೋಣ. ಆ ನಂತರ ಮುಂದಿನ ಶ್ಲೋಕದಲ್ಲಿ ಸತ್ ಶಬ್ದದ ಉಪಾಸನೆಯೂ ಕೂಡ ಯಾವ ರೀತಿಯದ್ದು ಎಂಬುದನ್ನು ನೋಡಬಹುದು. ಓಂನಲ್ಲಿ ಅ ಉ ಮ ವರ್ಣಗಳು ಸೇರಿವೆ. ಅ ಉ ಮಗಳನ್ನು ಕ್ರಮವಾಗಿ ಸತ್, ಚಿತ್, ಆನಂದ ಎಂದು ಪರಿಗಣಿಸಲಾಗಿದೆ. ಅ ಉ ಮ ವರ್ಣಗಳು ಜಗತ್ತಿನ ಸಮಸ್ತ ವಸ್ತುಗಳನ್ನು, ಸಮಸ್ತ ಲಕ್ಷಣಗಳನ್ನು ಒಳಗೊಂಡಿವೆ ಎಂದು ಮನಸ್ಸಿಗೆ ತಂದುಕೊಂಡು ಚಿಂತನೆ ಮಾಡಬೇಕು. ಓಂ ಅನ್ನು ಸಮಗ್ರತೆಯ ಸಂಪೂರ್ಣದ ಪ್ರತೀಕವೆಂದು, ಶಾಂತ, ಅವ್ಯಕ್ತ, ಸುಷುಪ್ತಿ, ವಿಶ್ವ, ಪರಮಾತ್ಮ, ಪರಬ್ರಹ್ಮ ಎಂದು ತಿಳಿಯಬೇಕು. ಹೀಗೆ ಓಂಕಾರದಲ್ಲಿ ಸಮಸ್ತ ಶಾಸ್ತ್ರಗಳ ಸಾರವೂ ಸಮಸ್ತ ದೇವತಾ ತತ್ವಗಳು ಒಟ್ಟಿಗೆ ಸೇರಿವೆ ಎಂದು
ಭಾವಿಸಲಾಗುವುದು. ಜಗತ್ತಿನ ಪ್ರಾರಂಭವೂ ಸಹ ಓಂಕಾರದಿಂದಲೇ ಆಗಿದೆ. ಆದುದರಿಂದಲೇ ಓಂಕಾರದ ಉಚ್ಚಾರಣೆಯು ಪರಮ ಪವಿತ್ರವಾಗಿದೆ. ತತ್ ಎಂಬ ಬ್ರಹ್ಮವಾಚಕದ ಅರ್ಥ ಷಷ್ಟಿಯ ಲೇಪವಿಲ್ಲದ ಅದು ಎಂದಾಗಿದೆ. ಗೌರವಾನ್ವಿತರ ಹೆಸರನ್ನು ಹೇಳದೆ ಅವರು ಎಂದು ಹೇಳುವಂತೆ ಬ್ರಹ್ಮವನ್ನು ತತ್ ಎಂದು ನಿರ್ದೇಶಿಸಲಾಗುತ್ತದೆ. ಪರಮೇಶ್ವರನೇ ಜಗತ್ತಿನ ಒಡೆಯ, ಜಗತ್ತೆಲ್ಲವೂ ಅವನದೇ, ತಾನು ನಿಮಿತ್ತ ಮಾತ್ರನು ಎಂಬ ಭಾವದಿಂದ ಮೋಕ್ಷದ ಆಕಾಂಕ್ಷಿ ಸಾಧಕರು ಯಜ್ಞ, ದಾನ, ತಪಸ್ಸು ಮುಂತಾದ ಕ್ರಿಯೆಗಳನ್ನು ತತ್ ಎಂಬ ಬ್ರಹ್ಮವಾಚಕನನ್ನು ಉಚ್ಚರಿಸಿಯೇ ಮಾಡುತ್ತಾರೆ. ಚಿತ್ತ ಶುದ್ಧಿಯಿಂದ ಫಲಾಪೇಕ್ಷೆ ಇಲ್ಲದೆ ಅಹಂತೆ, ಮಮತೆ, ಆಸಕ್ತಿಗಳನ್ನು ತ್ಯಜಿಸಿ ತತ್ ಎಂದು ಉಚ್ಚರಿಸಿ ಯಜ್ಞ, ದಾನ, ತಪಸ್ಸು ಮುಂತಾದ ಕ್ರಿಯೆಗಳನ್ನು ಆಚರಿಸಿದಾಗ ಅವು ಮೋಕ್ಷಕ್ಕೆ ಕಾರಣವಾಗುತ್ತವೆ. ತತ್ವ ತತ್ವ ಎಂದರೆ ಅದು ಅದಾಗಿರುವಿಕೆ, ತಾನು ತಾನೇ ಆಗಿ ತನ್ನಿಂದ ಬೇರೆ ಯಾವುದರ ಸಂಬಂಧವೂ ಇಲ್ಲದೆ ಹೇಗಿದೆಯೋ ಹಾಗೆ ಸ್ವಭಾವದಲ್ಲಿರುವಂತಹ ಸ್ಥಿತಿ. ತತ್ವ ತತ್ವವು ಬ್ರಹ್ಮವಸ್ತುವು. ಆದ್ರಿಂದ ಯಾವುದೇ ಯಜ್ಞ, ದಾನ, ತಪಕ್ರಿಯೆಗಳನ್ನು ಮಾಡುವಾಗ ತತ್ ಎಂದು ಸಂಬೋಧಿಸಿ ಆ ಭಗವಂತನನ್ನು ಧ್ಯಾನಿಸತಕ್ಕದ್ದು. ಸತ್ ಉಪಾಸನೆ ಹೇಗೆ ಅನ್ನುವಂಥದ್ದನ್ನು ನಾಳೆ ದಿವಸ ಸಾಯಂಕಾಲ ಮುಂದುವರಿಸೋಣ. ಒಂದು ಕಗ್ಗದ ವಿಚಾರ ಮಾಡಿ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಹೊಸ ಹೊಸಬನಾಗುವನನುಕ್ಷಣಂ ಮಾನವನು, ಹೊಸ ಹೊಸಬನಾಗುವನನುಕ್ಷಣಂ ಮಾನವನು, ವಸುಧೆಯ ಮೂಸೆಯಲಿ ಪುಟಪಾಕವಾಂತು, ರಸಮೂರ್ತಿಯಾಗುವನು ಜಗದಾತ್ಮಮತಿ ಬೆಳೆಯೇ, ಕಸವೆಲ್ಲ ಕಳೆದವನು ಮಂಕುತಿಮ್ಮ, ಕಸವೆಲ್ಲ ಕಳೆದವನು ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ಹೊಸ ಹೊಸಬನಾಗುವನನುಕ್ಷಣಂ, ಹೊಸಬನು ಆಗುವನು ಅನುಕ್ಷಣಂ, ಪುಟಪಾಕವಾಂತು. ಪುಟಪಾಕವು ಅಂತು. ಜಗದಾತ್ಮಮತಿ, ಜಗದಾತ್ಮ ಮತಿ, ಕಳೆದವನು, ಕಳೆದು ಅವನು. ವಸುಧೆ ಭೂಮಿ, ಮೂಸೆ ಲೋಹ ಕರಗಿಸುವ ಪಾತ್ರೆ, ಪುಟ ಶುದ್ಧ, ರಸ ಸತ್ವ, ಬೆಳೆಯೇ ವೃದ್ಧಿಯಾಗಿ, ಕಸ ಕಲ್ಮಶ. ಭಾವಾರ್ಥ ನೋಡಿ. ಮಾನವನು ಈ ಜಗತ್ತಿನ ಬದುಕಿನ ಮೂಸೆಯಲ್ಲಿ ಮತ್ತೆ ಮತ್ತೆ ಕಾಯಿಸಲ್ಪಟ್ಟು ಶುದ್ಧೀಕರಿಸಲ್ಪಟ್ಟು ಅಪರಂಜಿಯಂತೆ ಕಸವನ್ನೆಲ್ಲ ಕಳೆದುಕೊಂಡು ಸತ್ವವನ್ನು ತುಂಬಿಕೊಂಡು ಹೊಸತನವನ್ನು ಮೆರೆಯುತ್ತಾ ಶುದ್ಧನಾಗುತ್ತಾನೆ. ಅವನು ರಸಮೂರ್ತಿಯಾಗಿ ಸತ್ವವನ್ನು ಬೆಳಗುತ್ತಾ ಸಂಕುಚಿತತೆ ಕಳೆದು ಜಗತ್ತಿನಲ್ಲಿ ಏಕಾತ್ಮ ಭಾವದಿಂದ ಬೆಳಗುತ್ತಾನೆ ಎಂದು ಉಲ್ಲೇಖಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. Every man feels himself as a new man every second when he is being cooked for purification in the furnace of the world. When one sheds all the impurities, the universal realization dawns on him and he becomes one with the universe and the creator. Mankutima. ಹೊಸ ಹೊಸಬನಾಗುವನನುಕ್ಷಣಂ ಮಾನವನು, ವಸುಧೆಯ ಮೂಸೆಯಲಿ ಪುಟಪಾಕವಾಂತು, ರಸಮೂರ್ತಿಯಾಗುವನು ಜಗದಾತ್ಮಮತಿ ಬೆಳೆಯೇ,
ಕಸವೆಲ್ಲ ಕಳೆದವನು ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ದೇಹ, ಮನಸ್ಸು, ಬುದ್ಧಿ, ದೇಹಗಳ ಸಂಸರ್ಗದಿಂದ ಜನ್ಮ ಜನ್ಮಾಂತರದಲ್ಲಿ ಆತ್ಮಕ್ಕಾಗುವ ಸಂಸ್ಕರಣದ ವಿಚಾರವನ್ನು ಮಂಡಿಸಿದ್ದಾರೆ ಮಾನ್ಯ ಗುಂಡಪ್ಪನವರು. ಒಂದು ಬಾರಿ ಮನುಷ್ಯ ಜನ್ಮವೆತ್ತಿ ಒಂದೇ ಬಾರಿಗೆ ಎಲ್ಲ ಕಸವನ್ನು ಕಳೆದುಕೊಂಡು ಸತ್ವಗುಣ ಸಂಪನ್ನನಾಗಿ ಮುಕ್ತಿಯನ್ನು ಪಡೆಯಲು ಸಾಧ್ಯವೇ ಇಲ್ಲ. 84 ಲಕ್ಷ ಬಾರಿ ಬೇರೆ ಬೇರೆ ದೇಹಗಳಲ್ಲಿ ಹೊಕ್ಕು ಹೊರಬಂದ ಮೇಲೆಯೇ ಆತ್ಮಕ್ಕೆ ಮನುಷ್ಯ ದೇಹದಲ್ಲಿ ಜನ್ಮ ಎಂದು ದಾಸರು ಹೇಳುತ್ತಾರೆ. ಕನಕದಾಸರು ಅವರ ಕೀರ್ತನೆ ಹೇಗಿದೆ? ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹುದಲ್ಲ ದಾಸನಾಗು ವಿಶೇಷನಾಗು ದಾಸನಾಗು ಭವ ಪಾಶ ನೀಗು. 84 ಲಕ್ಷ ಬಾರಿ ಬೇರೆ ಬೇರೆ ದೇಹಗಳಲ್ಲಿ ಹೊಕ್ಕು ಹೊರಬಂದ ಮೇಲೆಯೇ ಆತ್ಮಕ್ಕೆ ಮನುಷ್ಯ ದೇಹದಲ್ಲಿ ಜನ್ಮ ಎಂದು ಕನಕದಾಸರು ಹೇಳುತ್ತಾರೆ. ಪ್ರತಿ ಬಾರಿ ಈ ಭೂಮಿಯಲ್ಲಿ ಜನ್ಮವೆತ್ತಿದಾಗಲೂ ಆತ್ಮ ಆಯಾಯ ದೇಹಗಳಿಗೆ ಅನುಗುಣವಾಗಿ ಗುಣಗಳನ್ನು ಪಡೆದುಕೊಳ್ಳುತ್ತದೆ. ಬೇರೆ ಬೇರೆ ದೇಹಗಳನ್ನು ಪಡೆದಾಗ ಹಳೆಯ ಗುಣಗಳನ್ನು ಕಳೆದುಕೊಳ್ಳುತ್ತಾ ಹೊಸ ಗುಣಗಳನ್ನು ಪಡೆದುಕೊಳ್ಳುತ್ತಾ ಮುಂದುವರಿಯುತ್ತದೆ. ಹೀಗೆ ಮುಂದೆ ಮಾನವನ ದೇಹವನ್ನು ಪಡೆದುಕೊಂಡಾಗ ಹಿಂದ ತಳೆದ ದೇಹಗಳಲ್ಲಿ ಅರ್ಜಿಸಿದ ಗುಣಗಳ ಶೇಷವನ್ನು ಉಳಿಸಿಕೊಂಡು ಬಂದಿರುತ್ತದೆ. ತನ್ನ ಪೂರ್ವ ಜನ್ಮದ ವಾಸನೆಗಳನ್ನು ಮತ್ತು ಗುಣಗಳನ್ನು ಹೊತ್ತು ತಂದ ಮಾನವ ತನ್ನ ಬದುಕಿನಲ್ಲಿ ಪಡುವ ಮತ್ತು ಅನುಭವಿಸುವ ಕಷ್ಟ ಸುಖಗಳ ಅನುಭವಗಳಿಂದ ಕಲಿಯುತ್ತಾನೆ. ಆದರೆ ಈ ಕಲಿಕೆಯ ಗತಿ ತೀರ ನಿಧಾನ. 10 ಹೆಜ್ಜೆ ಮುಂದಕ್ಕೆ ನಡೆದು 9 ಹೆಜ್ಜೆ ಹಿಂದಕ್ಕೆ ಹೋಗುವ ರೀತಿಯಲ್ಲಿ ನಡೆದು ಮತ್ತೆ ಮತ್ತೆ ಅನುಭವಗಳ ಮೂಸೆಯಲ್ಲಿ ಬಿದ್ದು ನೊಂದು ಬೆಂದು ಕಾದು ಅಂತಿಮವಾಗಿ ಬಂಗಾರವನ್ನು ಕರಗಿಸಿದಾಗ ಅದರಲ್ಲಿನ ಕೊಳೆಯೆಲ್ಲ ಕಳೆದು ಅಪರಂಜಿ ಹೊರಬರುವಂತೆ ಮಾನವನು ಶುದ್ಧನಾಗಿ ಹೊರಬರುತ್ತಾನೆ. ಅಂತಹ ಮಾನವನಲ್ಲಿ ಸತ್ವಗುಣ ತುಂಬಿರುತ್ತದೆ. ಜಗತ್ತೆಲ್ಲ ಆ ಪರಮಾತ್ಮನಿಂದಲೇ ಆಗಿ ಪರಮಾತ್ಮನಿಂದಲೇ ಆವೃತವಾಗಿದೆ ಎಂಬ ಏಕಾತ್ಮ ಭಾವ ತುಂಬಿ ಭೇದಗಳು ದ್ವಂದ್ವಗಳು ನಶಿಸಿ ಹೋಗುತ್ತದೆ. ಆಗ ಮಾನವ ಶುದ್ಧಾತ್ಮನಾಗುತ್ತಾನೆ. ಯಾವುದೇ ರೀತಿಯ ಭೇದಾಭೇದಗಳ ಭಾವಗಳ ಬಂಧನದಿಂದ ಮುಕ್ತನಾಗುತ್ತಾನೆ. ನಾವು ಹಾಗಾಗಬೇಕಾದರೆ ಹಾಗಾಗಬೇಕೆಂಬ ದೃಢ ನಿರ್ಧಾರ ಬೇಕು ಮತ್ತು ನಮ್ಮ ನೆಲೆ ಅಥವಾ ಸ್ತರವೇನು ಎಂದು ಅರಿಯಬೇಕು. ನಾವು ಏನು, ನಮ್ಮಲ್ಲಿ ಏನಿದೆ, ಏನಿರಬೇಕು, ಏನಿಲ್ಲ, ಅದನ್ನು ಪಡೆಯಲು ಏನು ಮಾಡಬೇಕು ಎಂಬ ಪ್ರಶ್ನೆಗಳು ನಮ್ಮಲ್ಲಿ ಸಹಜವಾಗಿ ಮೂಡಿ ಅದಕ್ಕೆ ಸೂಕ್ತವಾದ ಉತ್ತರಗಳನ್ನು ನಮ್ಮ ವಿದ್ಯೆ, ಸಂಘ, ಸಮಾಜ ಮತ್ತು ತೀವ್ರತಮ ಪ್ರಯತ್ನದಿಂದ ಕಂಡುಕೊಂಡು ನಮ್ಮ ಪ್ರಯತ್ನವು ಸರಿಯಾದ ರೀತಿಯಲ್ಲಿ ಆದರೆ ನಾವು ಸಹ ಜನ್ಮ ಜನ್ಮಾಂತರದಿಂದ ಶೇಖರಿಸಿಕೊಂಡು ಬಂದಿರುವ ಅವಗುಣಗಳನ್ನೆಲ್ಲ ಕಳೆದುಕೊಂಡು ಸತ್ವವನ್ನು ತುಂಬಿಕೊಂಡು ಶುದ್ಧರಾಗಿ ನಮ್ಮ ಮನಸ್ಸುಗಳಲ್ಲೂ ಭೇದಗಳನ್ನು ಅಳಿಸಿಕೊಂಡು ಮಾನ್ಯ ಗುಂಡಪ್ಪನವರು ಹೇಳುವಂತೆ ರಸಮೂರ್ತಿಯಾಗಬಹುದು. ಇದು ನಿರಂತರ ಪ್ರಯತ್ನದಿಂದ ಮಾತ್ರ ಸಾಧ್ಯ. ಅತ್ಯಂತ ಸುಂದರವಾದಂತಹ ವಿಚಾರ. ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳುವಂಥದ್ದೇ ಅಧ್ಯಾತ್ಮದ ಸಾಧನೆಯ ಉದ್ದೇಶ. ನಾಳೆ ದಿವಸ ಸತ್ಸಂಗವನ್ನು ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ
शुभ बात। जय श्री गुरुदेव दत्त।